ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, BCM ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು SHP ವತಿಯಿಂದ 2025ನೇ ಸಾಲಿನಲ್ಲಿ ಅಡ್ಮಿಷನ್ ಆಗಿರುವಂಥ SSLC ಮೇಲೆ PUCಗೆ ಅಡ್ಮಿಷನ್ ಆಗಿರುವಂಥವ್ರುಗಳಿಗೆ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮ್ಯಾಟ್ರಿಕ್ಸ್ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿದೆ. ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಅಂತಂದರೆ, ನಾವುಗಳು ಅಂದರೆ ಯಾರು BSc ನರ್ಸಿಂಗ್ನವರು ಮತ್ತು GNM ನರ್ಸಿಂಗು ಪ್ಯಾರಾಮೆಡಿಕಲ್ನವರು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾ ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ಮತ್ತು ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಕಾಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಡೌಟ್ಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ ಫ್ರೀ ಇದ್ದಾಗ. ಸೊ ನೀವು ಡೌಟ್ ಕೇಳಿದ್ದೀರ ಅಂತ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಏನಂತಂದರೆ ಇಲ್ಲಿ ಮಾಹಿತಿ ನೋಡಿ, ಯಾರಿಗೆ ಅಪ್ಲಿಕೇಶನ್ ಕರೆದಿರೋದು ನೀಟಾಗಿ ಬರೆದಿದ್ದಾರೆ. ಬ್ರ್ಯಾಕೆಟಲ್ಲಿ ಏನಂತಂದರೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಮೆಟ್ರಿಕ್ಸ್ ಹಾಸ್ಟೆಲ್ ಅಡ್ಮಿಷನ್ಸ್ ಫಾರ್ ದ ಇಯರ್ 25-26 ಬ್ರ್ಯಾಕೆಟಲ್ಲಿ PUC, ITI, ಡಿಪ್ಲೊಮಾ ಕೋರ್ಸಸ್ ಓನ್ಲಿ. ಹಾಗಾದರೆ ನಾವು GNM ಸ್ಟೂಡೆಂಟ್ ಅಲ್ಲ ಸರ್, ನಾವು ಡಿಪ್ಲೊಮಾ ಬರ್ತೀವಿ ಅಂತಂದರೆ ಇಲ್ಲ. ಸೊ ಡಿಪ್ಲೊಮಾ ಅಂದರೆ ಯಾರು ಬರ್ತಾರೆ? ಡಿಪ್ಲೊಮಾ ಇಂಜಿನಿಯರಿಂಗು, ಬೇರೆ ಬೇರೆ ಡಿಪ್ಲೊಮಾ ಟೆಕ್ನಿಕಲ್ ಇದಾವೆ ನೋಡಿರಿ. ಓಕೆ, ಪ್ರೊಫೆಷನಲ್ ಅಂದರೆ ಪ್ರೊಫೆಷನಲ್ ಕೋರ್ಸ್ ಅಂತ ಬರೋದಿಲ್ಲ. ಡಿಪ್ಲೊಮಾ ಇಂಜಿನಿಯರಿಂಗು, ಡಿಪ್ಲೊಮಾದಲ್ಲಿ ಬರುವಂಥ ಬೇರೆ ಬೇರೆ ಕೋರ್ಸ್ಗಳಿದಾರಲ್ಲ ಅವರುಗಳಿಗೆ ಮತ್ತು ಡಿಪ್ಲೊಮಾ ಸಮಾನಾಂತರ ಮತ್ತು PUC ಸಮಾನಾಂತರ ಅಭ್ಯರ್ಥಿಗಳಿಗೆ ನಮ್ಮ ಪ್ಯಾರಾಮೆಡಿಕಲ್ GNM ಎರಡೂ PUC ಸಮಾನಾಂತರ ಅಲ್ಲ. ಇದು ಪ್ರೊಫೆಷನಲ್ ಮೆಡಿಕಲ್ ಕೋರ್ಸಲ್ಲಿ ಬರೋದರಿಂದ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಸ್ಗಳಲ್ಲಿ ಅವರು ಕೊಟ್ಟಿಲ್ಲ. ಆದರೆ ನೀವೇನಾದರೂ ಟ್ರೈ ಮಾಡೋಕ್ಕೆ ಹೋದರೆ ಅಲ್ಲಿ ನಿಮ್ಗಳಿಗೆ ಕಾಲೇಜ್ಗಳನ್ನು ತೋರಿಸೋದಿಲ್ಲ. ಇವಾಗ ಟ್ರೈ ಮಾಡಿರಿ, ಬಂದರೆ ಹಾಕಿಲ್ಲ ಅಂತಿಲ್ಲ. ಈ ಡಿಪ್ಲೊಮಾ ಅಂಥೇಳಿ ನೀವು ಮಾಡ್ಬೋದು. ಆದರೆ ಈ ಬಂದಿರುವಂಥ ಪ್ರಶ್ನೆ ನಾನು ಕೂಡ ಟ್ರೈ ಮಾಡಿ ನೋಡಿದೆ ವಿದ್ಯಾರ್ಥಿದು. ಅಲ್ಲಿ ನಮ್ಮ ಡಿಪ್ಲೊಮಾ ಈ ಒಂದು ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಇದನ್ನು ಮಾಡಿದಾಗ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಹಾಸ್ಟೆಲದ್ದು ನಿಮ್ಮ ಹೆಸರುಗಳನ್ನು ತೋರಿಸ್ತಾ ಇಲ್ಲ, ಕಾಲೇಜ್ಗಳ ಹೆಸರುಗಳನ್ನು ತೋರಿಸ್ತಾ ಇಲ್ಲ. ಯಾಕಂದರೆ ಇದು ಪ್ರೊಫೆಷನಲ್ ಕೋರ್ಸ್ ಅಲ್ಲ, ಇದು ಡಿಪ್ಲೊಮಾ ಕೋರ್ಸ್ ಅಷ್ಟೇ. ಡಿಪ್ಲೊಮಾ ಮೆಕ್ಯಾನಿಕಲ್, ಡಿಪ್ಲೊಮಾ ಫ್ಯಾಷನ್ ಡಿಸೈನ್ ಈ ಥರ ಕೋರ್ಸ್ಗಳು ಇರ್ತಾವಲ್ಲ ಅಂಥವ್ರುಗಳಿಗೆ ಬಿಟ್ಟಿರುವಂಥದ್ದು. ಜೊತೆಗೆ PUC, ITI ಮತ್ತು ಡಿಪ್ಲೊಮಾ ಕೋರ್ಸ್ ಬಿಟ್ಟಿದ್ದಾರೆ. ನಿಮ್ಗಳಿಗೆ GNM, ಆಮೇಲೆ BSc ನರ್ಸಿಂಗು, ಲ್ಯಾಟ್ರಿ ಎಂಟ್ರಿ, AHS ಇರ್ಬೋದು, ಪ್ಯಾರಾಮೆಡಿಕಲ್ದವ್ರಿಗೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಈಗ ಸದ್ಯಕ್ಕೆ ಇದು ತುಂಬ ಏನಪ್ಪ ಅಂತಂದರೆ, PUC ಈಗ ಅಡ್ಮಿಷನ್ ನಡೆದಿದೆ ಅರ್ಜೆಂಟಾಗಿ. PUC ಅಡ್ಮಿಷನ್ ನಡೆದಿದೆ 2025 ಸಾಲಿಂದು ಅಡ್ಮಿಷನ್ ಆಗಿದೆ. ITI ಅಡ್ಮಿಷನ್ ನಡೆದಿದೆ ಮತ್ತು ಇದರದಪ್ಪ ಅಂದ್ರೆ ಡಿಪ್ಲೊಮಾ ಅಡ್ಮಿಷನ್ ನಡೆದಿದೆ. ಅಂಥವ್ರುಗಳಿಗೆ ಇದು ಸೀಟನ್ನು ಕೊಡ್ತಾ ಇರುವಂಥದ್ದು ಈ ಒಂದು ಹಾಸ್ಟೆಲ್ಗಳನ್ನು. ಬಟ್ ಇನ್ನೂ ಪ್ಯಾರಾಮೆಡಿಕಲ್ಲು, GNM ನರ್ಸಿಂಗು, BSc ನರ್ಸಿಂಗ್ ಆರಂಭ ಆಗಿಲ್ಲ. ಓಕೆನಾ? ಅವು ಆರಂಭ ಆದಮೇಲೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಲಿಂಕ್ಗಳನ್ನು ಕೊಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಈಗ ನೀವೇನಾದರೂ ಟ್ರೈ ಮಾಡಿ, ಇಲ್ಲ ಅಂತಿಲ್ಲ. 20ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ, ಮುಂದಿನ ತಿಂಗಳು 20ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ಟ್ರೈ ಮಾಡಿರಿ. ಬಟ್ ಅದು ಹೆಸರು ತೋರಿಸ್ತಾ ಇಲ್ಲ. GNM ನರ್ಸಿಂಗ್ ಕಾಲೇಜ್ ಹೆಸರು ತೋರಿಸ್ತಾ ಇಲ್ಲ, ಪ್ಯಾರಾಮೆಡಿಕಲ್ ಕಾಲೇಜ್ ಹೆಸರು ಬರ್ತಾ ಇಲ್ಲ. ಈ ಥರ ಪ್ರಾಬ್ಲಮ್ಗಳು ನೀವು ಫೇಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಬಟ್ ಅದರ ಸಲುವಾಗಿ ನೀವು ಈ ಒಂದು ಅಪ್ಲಿಕೇಶನ್ಗಳಿಗೆ ನೀವು ಪ್ರೊಫೆಷನಲ್ ಕೋರ್ಸ್ ಅಂತ ಬಂದಾಗ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಇದಕ್ಕೆ ಪ್ರಯತ್ನ ಮಾಡಿರಿ. ಬರಲಿಲ್ಲ ಅಂದರೆ ಬಿಟ್ಟುಬಿಡಿ. ಯಾಕಂದರೆ ಮುಂದಿನ ದಿನ ಆಗಸ್ಟ್ ನಂತರ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಅಪ್ಲಿಕೇಶನ್ಗಳನ್ನು ಕರೀತಾರೆ.